ಗೋಮಾತೆಯ ರಕ್ಷಣೆಗಾಗಿ ಗೋಮಾತೆಯ ಗೌರವದ ಅಭಿಯಾನ ಸಮಿತಿಯಿಂದ ಹಳಿಯಾಳದಲ್ಲಿ ತಹಶೀಲ್ದಾರರ ಮೂಲಕ ಮನವಿ ಸಲ್ಲಿಕೆ. ಗೋಮಾತೆಯ ಸಂರಕ್ಷಣೆಗಾಗಿ ಗೋಮಾತೆಯ ಗೌರವದ ಅಭಿಯಾನ ಸಮಿತಿ ವತಿಯಿಂದ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಹಳಿಯಾಳದ ತಾಲೂಕು ಆಡಳಿತ ಸೌಧದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ತಹಶೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ ಅವರಿಗೆ ಸಲ್ಲಿಸಲಾಯಿತು. ಮನವಿಯಲ್ಲಿ ಗೋಮಾತೆಗೆ ರಾಷ್ಟ್ರೀಯ ತಾಯಿ, ರಾಷ್ಟ್ರೀಯ ದೇವರು, ರಾಷ್ಟ್ರೀಯ ದೇವತೆ, ರಾಷ್ಟ್ರೀಯ ಪರಂಪರೆ ಅಥವಾ ರಾಷ್ಟ್ರೀಯ ಗುರುತಿನ ಗೌರವಾನ್ವಿತ ಸ್ಥಾನವನ್ನು ನೀಡಬೇಕು. ಗೋವಿನ ಸೇವೆಗಾಗಿ ಕೇಂದ್ರ ಕಾನೂನನ್ನು ರೂಪಿಸಬೇಕು. ಭಾರತದಲ್ಲಿ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸಬೇಕು. ಕೃಷಿ ಮತ್ತು ಇತರ ಬಳಕೆಗಳಲ್ಲಿ ಗೋಮಯ ಮತ್ತು ಗೋಮೂತ್ರದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಲು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಗೋಮಯ ಮತ್ತು ಗೋಮೂತ್ರದ ಕುರಿತು ದೊಡ್ಡ ಪ್ರಮಾಣದ ಸಂಶೋಧನೆಯನ್ನು ನಡೆಸಬೇಕು. ಕೈಬಿಟ್ಟಿರುವ ದನಗಳ ಸೇವೆಗಾಗಿ ಎಲ್ಲ ರಾಜ್ಯಗಳು ಗೋಶಾಲೆಗಳಿಗೆ ಅನುದಾನವನ್ನು ನೀಡಬೇಕು. ಸರ್ಕಾರಿ ನಿಯಂತ್ರಿತ ದೇವಾಲಯಗಳಲ್ಲಿ ನೈವೇದ್ಯ, ಆರತಿ ಪೂಜೆ ಮತ್ತು ಪ್ರಸಾದಕ್ಕಾಗಿ ಕಡ್ಡಾಯವಾಗಿ ದೇಸಿ ಹಸುಗಳ ಹಾಲು, ಮೊಸರು ಮತ್ತು ತುಪ್ಪವನ್ನು ಬಳಸಬೇಕು. ಗೋಮಯ ಮತ್ತು ಗೋಮೂತ್ರವನ್ನು ಆಧರಿಸಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಬಯಸುವ ಉದ್ಯಮಿಗಳನ್ನು ಪ್ರೋತ್ಸಾಹಿಸಬೇಕು. ಹೀಗೆ ಮೊದಲಾದ ಬೇಡಿಕೆಗಳನ್ನು ಒಳಗೊಂಡಿರುವ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪೂಜಾ ರಾಜು ಧೂಳಿ, ಶಾಂತಾ ಹಿರೇಕರ್, ಅನಿಲ್ ಮುತ್ನಾಳ್, ಶಿವದೇಸಾಯಿ ಸ್ವಾಮಿ, ಶಿವಾಜಿ ನರ್ಸಾನಿ, ಗಣಪತಿ ಕರಂಜೇಕರ್, ಶಾಂತಾ ಹಿರೇಕರ್, ವಿಷ್ಣು ವೆಂಕಪ್ಪಗೌಡ, ರಾಜು ಹಳ್ಳೂಕರ್, ಚಿನ್ನು ದೇಸಾಯಿ ಸ್ವಾಮಿ, ಸರ್ವೇಶ್ ಕಾಂದೋಳ್ಕರ್, ನಿಖಿಲ್ ತೋರ್ಲೇಕರ್, ಜ್ಯೋತಿಬಾ ಪರ್ಸನ್ನವರ್, ವಿನೋದ್ ಗಿಂಡೆ, ಶಂಕರ್ ಪಟ್ಯಕಾರ್, ನಾಗರಾಜ್ ಶಾಪುರ್ಕರ್, BH ಶಿವಪ್ಪ, JD ಗಂಗಾಧರ್, BM ಹಳ್ಳಿ, ಶಿವಾನಂದ್ ಶೆಟ್ಟರ್, ಸರ್ವೇಶ್ ಕುಂದೋಳ್ಕರ್, ರೋಹನ್ ರಜಪೂತ್, ಶಿವು ಶೆಟ್ಟರ್, ರಾಘು ನಾಯ್ಕ್, ಚನ್ನಬಸವ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು.